ಸ್ಟಾಕ್ ಮಾರ್ಕೆಟ್ ಗಿಂತ ಸ್ಟೇಬಲ್ ಆಗಿ ನಿಮಗೆ ಹೈ ರಿಟರ್ನ್ಸ್ ಅಂತ ಕೊಡೋದು ಅದು ರಿಯಲ್ ಎಸ್ಟೇಟ್ ಅಲ್ಲಿ ಇದ್ರೆ ಮಾತ್ರ. ಸೊ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಇಲ್ಲ ಅಂತಂದ್ರೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ 1 ಎಕರೆ ಜಮೀನ್ ಏನಾದ್ರು ಹುಡುಕ್ತಾ ಇದ್ರೆ ಈ ಪ್ರಾಪರ್ಟಿ ನಿಮ್ಗೋಸ್ಕರ ತೋರಿಸ್ತಾ ಇದೀನಿ. ಟೋಟಲ್ ಪ್ರಾಪರ್ಟಿ ಬಂದು 1 ಎಕರೆ 12 ಕುಂಟೆ, ಇದರಲ್ಲಿ 12 ಕುಂಟೆ ಏಕರಾಬ್ ಆಗಿ ಬರುತ್ತೆ. ಪ್ರಾಪರ್ಟಿ ಲೊಕೇಶನ್ ಬಂದು ಚನ್ನಪಟ್ಟಣದಿಂದ 12 ಕಿಲೋಮೀಟರ್ ಆಗುತ್ತೆ, ಎಕ್ಸ್ಪ್ರೆಸ್ ಹೈವೇ ಇಂದ 16 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರು ಕೆಂಗೇರಿಯಿಂದ 60 ಕಿಲೋಮೀಟರ್ಸ್ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ, ಸಿಂಗಲ್ ಆರ್ಟಿಸಿ ಬರುತ್ತೆ, ಯಾವುದೇ ರೀತಿ ಲಿಟಿಗೇಷನ್ಸ್ ಇರೋದಿಲ್ಲ. ಪ್ರಾಪರ್ಟಿ ಫೇಸಿಂಗ್ ಬಂದು 2 ಡೈರೆಕ್ಷನ್ ಬರುತ್ತೆ, ಒಂದು ಸೌತ್ ಮತ್ತೆ ಈಸ್ಟ್. ಓಡಾಡೋದಕ್ಕೆ 20 ಫೀಟ್ ಮಡ್ ರೋಡ್ ಗೌರ್ಮೆಂಟ್ ರಸ್ತೆ ಬರುತ್ತೆ. ಮೇನ್ ರೋಡ್ ಇಂದ ಈ ಪ್ರಾಪರ್ಟಿಗೆ ಒಂದು ಅಂದಾಜು 100 to 200 ಮೀಟರ್ಸ್ ಒಳಗಡೆ ಹೋಗಬೇಕಾಗುತ್ತೆ. ಪ್ರಾಪರ್ಟಿ ಹಿಂದೆ ಒಂದು ಬ್ಯೂಟಿಫುಲ್ ಆದ ಬೆಟ್ಟ ಬರುತ್ತೆ ನಿಮಗೆ. ಈ ಜಮೀನಿನ ಒಳಗಡೆ ಸದ್ಯಕ್ಕೆ ನಿಮಗೆ ಒಂದು 25 ಇಂದ 30 ಮಾವಿನ ಮರ ಬರುತ್ತೆ. ಈ ಜಾಗದಲ್ಲಿ ಏನಾದ್ರು ನಿಮಗೆ ಫಾರ್ಮ್ ಹೌಸ್ ಮಾಡೋ ಪ್ಲಾನ್ ಇದ್ರೆ ಭಯ ಬೇಡ. ಏನಕ್ಕೆ ಅಂತ ಅಂದ್ರೆ ಅಕ್ಕಪಕ್ಕನೆ ನಿಮಗೆ 2 ರೆಸಾರ್ಟ್ ಬರುತ್ತೆ. ಇದರಲ್ಲಿ ನಿಮಗೆ ರೆಡ್ ಫರ್ಟೈಲ್ ಸಾಯಿಲ್ ಸಿಗುತ್ತೆ, ಬಟ್ ಯಾವುದೇ ರೀತಿ ಬೋರ್ವೆಲ್ ಇಲ್ಲ. ಬೋರ್ವೆಲ್ ಹಾಕಿದ್ರೆ ನಿಮಗೆ ಅಂದಾಜು 200 ಇಂದ 300 ಅಡಿಗೆ ನಿಮ್ಗೆ ಒಳ್ಳೆ ನೀರು ಸಿಗುತ್ತೆ. ಫೈನಲಿ ನಿಮಗೆ ಪ್ರಾಪರ್ಟಿ ಹೈಲೈಟ್ಸ್ ಹೇಳೋದಾದ್ರೆ, ಪ್ರಾಪರ್ಟಿಗೆ ಹೋಗೋದಕ್ಕೆ ಗೌರ್ಮೆಂಟ್ ನಕಾಶೆ ರಸ್ತೆ ಇದೆ, ಸಿಂಗಲ್ ಆರ್ಟಿಸಿ, ಡೈರೆಕ್ಟ್ ಓನರ್. ಟೋಟಲ್ ಪ್ರಾಪರ್ಟಿ ಬಂದು 1 ಎಕರೆ 12 ಕುಂಟೆ, ರೆಡ್ ಸಾಯಿಲ್, ನೋ ಬೋರ್ವೆಲ್, 25 ಇಂದ 30 ಮಾವಿನ ಮರಗಳಿದಾವೆ. ಸೊ ಈ ಬ್ಯೂಟಿಫುಲ್ ಪ್ರಾಪರ್ಟಿಗೆ ಓನರ್ ಕೊಟ್ಟು ಮಾಡ್ತಿರೋ ಪ್ರೈಸ್ ಬಂದು ಕುಂಟೆಗೆ 2,50,000 ಅಂತ ಅಂದ್ರೆ ಎಕರೆಗೆ 1 ಕೋಟಿ. ಸೊ ನಿಮ್ಗೆ ಏನಾದ್ರು ಈ ಪ್ರಾಪರ್ಟಿ ಇಷ್ಟ ಆಯ್ತು ಅಂತಂದ್ರೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದೇ ರೀತಿ ಪ್ರಾಪರ್ಟೀಸ್ ಬಗ್ಗೆ ಅಪ್ಡೇಟ್ಸ್ ಬೇಕು ಅಂತಂದ್ರೆ ನನ್ನ ಪೇಜ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.